ಸರಿ, ಇದರಲ್ಲಿ ಶಾಕ್ ಆಗೋದೇನಿದೆ? ಓ ಸಾರಿ, ನಾಳೆ ದಿನ ಈ ಮನೆಗೆ ಸೊಸೆ ಆಗೋಳು ಅನ್ನೋದಕ್ಕಿಂತ ಈ ಮನೆ ಯಜಮಾನಿ ಆಗೋಳು ಅಂತ ಹೇಳ್ಬೇಕಾಗಿತ್ತು. Am I right? ಡ್ಯಾಡ್, ಮಾಮ್ ಎಲ್ಲಿ? ಶೀಸ್ ಇನ್ಸೈಡ್. ದಿವ್ಯಗೋಸ್ಕರ ಕಾಯ್ತಾನೆ ಇದ್ದಾಳೆ. ಇನ್ನು ಅವಳಿಗೆ ಈ ಮನೆಯೆಲ್ಲ ತೋರಿಸಿ ಮಾಮ್ ಮೀಟ್ ಮಾಡಿಸು. ಇವತ್ತು ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋಣ. ಅಲ್ಲಿ ತನಕ ನನಗೆ ಬಿಸ್ನೆಸ್ ಮೀಟಿಂಗ್ ಇದೆ. ಐ ಹ್ಯಾವ್ ಟು ಫಿನಿಶ್ ಇಟ್. ಓಕೆ, ಹೋಗಪ್ಪ ದಿವ್ಯಾ. ಡೋಂಟ್ ಫೀಲ್ ಶೈ, ಇಟ್ಸ್ ಯುವರ್ ಹೌಸ್, ಎಂಜಾಯ್ ಇಟ್. ಹೋಗು. ಬಾ ದಿವ್ಯಾ, ಪ್ಲೀಸ್ ಕಮ್. ಫೀಲ್ ಫ್ರೀ. ಮೇಡಮ್, ರೆಡಿನಾ? ಏನ್ ರೆಡಿ ಆಗ್ಬಿಟ್ಟು ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀರಾ? ಆಚೆ ಕಡೆ ಬರ್ಬೇಕು ತಾನೆ? ಡೈಲಾಗ್ ಎಲ್ಲ ರೆಡಿ ತಾನೆ? ಪರ್ಫಾರ್ಮೆನ್ಸ್ ಎಲ್ಲ ಪಕ್ಕಾ ಇರ್ಬೇಕು, ಗೊತ್ತಾಯ್ತಾ? ಬನ್ನಿ ರೀ, ಸುಮ್ಮನೆ ರೀ, ಸಾಕು. ಶೂಟಿಂಗ್ ಇಂತ ಮುಂಚೆ ಪೇಮೆಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಪರ್ಫಾರ್ಮೆನ್ಸ್ ಅಂತೆ ಪರ್ಫಾರ್ಮೆನ್ಸು. ಮೊದಲು ಪೇಮೆಂಟ್ ಕೊಡಿ. ಅಲ್ಲಿ ತನಕ ನನ್ನ ಬಾಯಿಂದ ಒಂದು ಡೈಲಾಗ್ ಕೂಡ ಆಚೆಗೆ ಬರಲ್ಲ. ಮೇಡಮ್, ಏನ್ ಹಿಂಗ್ ಮಾತಾಡ್ತಾ ಇದ್ದೀರಾ? ನಿಮಗ್ ಕೊಡ್ಬೇಕಾಗಿರೋ 3 ಕಾಸಿಗೆ ನಾನು ಮೋಸ ಮಾಡ್ಬಿಡ್ತೀನಾ? ಅಷ್ಟು ನಂಬಿಕೆ ಇಲ್ವಾ ನನ್ ಮೇಲೆ? ಸಾಕ್, ಸುಮ್ನೆ ಇರಪ್ಪ. ಯಾರನ್ನೋ ಮೋಸ ಮಾಡಕ್ಕೆ ಅಂತಾನೆ ನಮ್ಮನ್ ಕರ್ಕೊಂಡ್ ಬಂದಿದ್ಯಂತೆ. ಇನ್ನು ನಮಗ್ ಮೋಸ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಕೆಲ್ಸ ಆದ್ಮೇಲೆ ಕೈ ಕೊಟ್ಬಿಟ್ರೆ ಮೊದ್ಲು ಪೇಮೆಂಟು, ಆಮೇಲೆ ವರ್ಕ್. ಈಗೇನು ಹಾಗಿದ್ರೆ ನೀವ್ ಆಕ್ಟ್ ಮಾಡಲ್ವಾ ನನ್ನ ಹತ್ರನೇನಾ? ನಾನ್ ಯಾರು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ನಾನು ಮನಸ್ಸು ಮಾಡಿದ್ರೆ ನೀವ್ ಇಡೀ ಇಂಡಸ್ಟ್ರಿಲಿ ಎಲ್ಲೂ ಆಕ್ಟೇ ಮಾಡಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ರೀ, ಸುಮ್ನೆ ಇರ್ರಿ, ಸಾಕು. ಏನೋ ಡಿಗ್ನಿಫೈಡ್ ಕ್ಯಾರೆಕ್ಟರ್ ಅಂತ ಕರ್ಕೊಂಡ್ಬಂದ್ಬಿಟ್ಟು ಮಾಡ್ತಾ ಇರೋದೇ ಇಲ್ಲಿ ಫೇಕ್ ಅಮ್ಮನ್ ಪಾತ್ರ. ಅಂಥದ್ರಲ್ಲಿ ನನಗೆ ಧಮ್ಕಿನಾ? ನಾನ್ ಮನ್ಸ್ ಮಾಡಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ಬೋದು? ಇರೋ ವಿಷಯನೆಲ್ಲ ಆ ಹುಡುಗಿ ಮುಂದೆ ಪಟ್ಪಟ ಅಂತ ಒದ್ಬಿಡ್ತೀನಿ. ಬಾಲ, ಮನೆ ಮಗ ನಾನಿದ್ದೀನಲ್ಲಮ್ಮ, ದಿವ್ಯನ ಮದುವೆನ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀನಿ. ಅವಳನ್ನ ಪ್ರೀತಿಯಿಂದ ದಾರಿ ಹೇಳ್ಕೊಡೋ ಜವಾಬ್ದಾರಿ ನಂದು. ಪ್ರೀತಿಯಿಂದ ಅನ್ನೋ ಮಾತೆಲ್ಲ ನಿನ್ ಬಾಯಿಂದ ಬರಬಾರ್ದು ಕಣೋ. ಸಂಬಂಧನ ಸ್ವಾರ್ಥಕ್ಕೆ ಬೆಳೆಸ್ಕೊಂಡ್ರೆ ಅದನ್ನ ಪ್ರೀತಿ ಅನ್ನಲ್ಲ, ವ್ಯವಹಾರ ಅಂತಾರೆ. ಈ ಮನೆನ ನಿನ್ನ ಹೆಸರಿಗೆ ಬರ್ಸ್ಕೊಂಡ್ಮೇಲೆ ತಾನೇ ಧಾರೆ ಹೇಳ್ಕೊಡ್ತೀನಿ ಅಂತ ನೀನ್ ಮುಂದೆ ಬಂದಿರೋದು. ಏನಮ್ಮ ನೀನ್ ಹಿಂಗ್ ಮಾತಾಡ್ತೀಯ? ಅಲ್ಲಮ್ಮ, ಮನೆಗಿರೋ ಇಬ್ರು ಹೆಂಗಸರು ಎಲ್ಲ ಕೆಲಸ ಇವರೇ ಮಾಡ್ಬೇಕಾಗ್ತದೆ ಅಂತ ಹೇಳಿ ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಂದು ಏನೋ ಕೆಲಸ ನಡೆಸ್ಕೊಳ್ಳೋಣ ಅಂತ ಬಂದ್ರೆ ನೀನು ಯಾವ್ದಕ್ಕೂ ಗಂಟೆ ಆಗ್ತಿದ್ಯಾ? ಹೌದು ಅತ್ತೆ, ದಿವ್ಯನ್ ಮದ್ವೆ ಚೆನ್ನಾಗ್ ಮಾಡ್ಬೇಕು, ಅವಳನ್ನ ಚೆನ್ನಾಗ್ ಧಾರೆ ಏರ್ಕೊಡ್ಬೇಕು ಅನ್ನೋ ಯೋಚನೆಲಿ ಇವ್ರು ಸರಿಯಾಗಿ ಊಟ ನಿದ್ದೆನೆ ಮಾಡ್ತಾ ಇಲ್ಲ. ಅಪ್ಪ, ರಾತ್ರಿ 10 ಗಂಟೆಗೆ ಮಲಗಿ ಬೆಳಗ್ಗೆ 8 ಗಂಟೆ ಆದ್ರೂ ಎದ್ದೇಳಲ್ಲ. ಆದ್ರೂ ನಿಂಗೆ ನಿದ್ದೆ ಸರಿಯಾಗಿ ಆಗ್ತಿಲ್ವಪ್ಪ? ನೋಡಮ್ಮ, ಮನೆ ಮಗ ಮದುವೆ ಮಾಡೋದಕ್ಕೆ ಬಂದವನಿಂತ ಆದರ್ಸದ್ ಬಿಟ್ಬಿಟ್ಟು ಹಿಂಗೆ ಏನೋ ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ ನೋಡೋ, ನೀನು ಬೇಡ, ನಿನ್ನ ಮದುವೆನೂ ಬೇಡ, ಹೊರಟ್ಬಿಡ್ತೀನಿ ನಾನು. ಭಾವ, ನೀವು ಕೂತ್ಕೊಳ್ಳಿ. ನೋಡಮ್ಮ, ಅತ್ತೇನೋ ಕೋಪದಲ್ಲಿ ಹಾಗೆ ಮಾತಾಡಿದ್ರು, ನೀವೇನು ಬೇಜಾರು ಮಾಡ್ಕೋಬೇಡಿ. ನನಗೇನು ಗೊತ್ತಿಲ್ವೇನಮ್ಮ.
ಹೇಳಿ ಸರ್, ಈ ಜಾಗದ ಮೇಲೆ ದುಡ್ಡು ಸಿಗುತ್ತಾ ಅಲ್ವಾ ಸರ್? ಸತ್ಯ, ಏನ್ ಮಾತಾಡ್ತಾ ಇದ್ಯಾ? ಏನಿದೆಲ್ಲ? ನಾನು ಈ ಗ್ಯಾರೇಜ್ನ ಅಡ ಇಡ್ತಾ ಇದ್ದೀನಿ ಕಣ್ರು. ಸತ್ಯ, ಏನಾಗಿದೆ ನಿನ್ಗೆ? ಯಾಕೀಗೆಲ್ಲ ಮಾತಾಡ್ತಾ ಇದ್ಯಾ? ದುಡಿಯೋಕೆ 1000 ದಾರಿ ಇದೆ, ಅದನ್ನೆಲ್ಲ ಬಿಟ್ಟು ಗ್ಯಾರೇಜ್ನ ಅಡ ಇಡ್ಬೇಕಾ? ದುಡಿಯೋದಕ್ಕೆ 1000 ದಾರಿ ಇದೆ ಅನ್ನೋ ಧೈರ್ಯದಿಂದಾನೆ ನಾನು ಈ ಜಾಗ ಅಡ ಇಡ್ತಾ ಇರೋದು. ಸತ್ಯ, ಅಕಸ್ಮಾತ್ ಈ ಗ್ಯಾರೇಜ್ ಕೈ ಬಿಟ್ಟೋದ್ರೆ ನಿನ್ ಗತಿ, ನಮ್ಮೆಲ್ರ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಕೈ ತಪ್ಪ ಹೋಗೋದಕ್ಕೆ ನಾವೇನ್ ಕೈ ಕಟ್ಕೊಂಡು ಕೂತಿರಲ್ವೋ? ಕಷ್ಟಪಟ್ಟು ಕೈ ಮೀರ್ ದುಡ್ದು ಮತ್ತೆ ಈ ಜಾಗನ ಬಿಡಿಸ್ಕೊಳೋಣ, ಸುಮ್ಮನೆ ಇರಿ. ಅಷ್ಟಕ್ಕೂ ನಾನೇನ್ ಗ್ಯಾರೇಜ್ ಮಾರ್ತಿಲ್ವೋ? ಕಾಗದ ಪತ್ರಗಳನ್ನ ಅಡ ಇಡ್ತಾ ಇದೀನಿ ಅಷ್ಟೇ. ಇದೆಲ್ಲ ಯಾಕೋ ನಂಗೆ ಸರಿ ಅನ್ಸ್ತಿಲ್ಲ ಸತ್ಯ. ಹೌದು, ಗ್ಯಾರೇಜಿನ ಅಡ ಇಟ್ಟು ಸಾಲ ಮಾಡೋ ಅಂತದ್ ಏನಾಗಿದೆ ಸತ್ಯ? ದಿವ್ಯಾಕ್ಕನ್ ಮದ್ವೆ ಹೇಗ ಆಗುದ್ ಬಿಡು, ಅದಕ್ಕೆ ಗ್ಯಾರೇಜ್ ಯಾಕೆ ಕಡೆ ಇಡ್ಬೇಕು? ಹೇಗೋ ನಡೆಯೋದ್ ಬೇಡ ಅಂತಾನೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಅದಕ್ಕಂತ ಗ್ಯಾರೇಜ್ ನಡ ಇಟ್ರೆ ನಿನ್ ಜಾಗದಲ್ಲಿ ನೀನೇ ಚೀತಾ ಮಾಡ್ದಂಗಾಗಲ್ವಾ? ದುಡ್ದದ್ನೆಲ್ಲ ನಮ್ಗೆ ಹಂಚ್ತ್ಯ, ಉಳಿದದ್ನ ಮನೆಗೆ ಕೊಡ್ತ್ಯ. ನಿನ್ಗೆ ಅಂತ ಏನು ಇಟ್ಕೊಳ್ಳಲ್ಲ. ಅಂತದ್ರಲ್ಲಿ ಈ ಗ್ಯಾರೇಜ್ನ ಹೇಗ್ ಬಿಡ್ಸ್ಕತ್ಯ ಸತ್ಯ? ಏನಮ್ಮ ಇದೆಲ್ಲ? ಒಬ್ಬೊಬ್ಬ ಹುಡುಗನೂ ಒಂದೊಂದರ ಮಾತಾಡ್ತಾ ಇದ್ದಾನೆ. ನಿಮ್ಗೆ ಇಷ್ಟೊಂದೆಲ್ಲ ಸಮಸ್ಯೆ ಇತ್ತು ಅಂದ್ರೆ ನೀವ್ ಯಾಕೆ ಈ ಪ್ರಾಪರ್ಟಿನ ಅಡ ಇಡಬೇಕು ಅನ್ಕೊಂಡ್ರಿ? ನನಗೆ ಇದಕ್ಕೆಲ್ಲ ಟೈಮ್ ಇಲ್ಲ. ನಿಮ್ ಮಾತುಕತೆಗಳೆಲ್ಲ ಮುಗಿಸ್ಕೊಂಡು ಒಂದ್ ತೀರ್ಮಾನ ಮಾಡಿ ಆಮೇಲೆ ನನ್ನ ಹತ್ರ ಬನ್ನಿ, ಆಯ್ತಾ? ಸರ್ 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 ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್. ಇವ್ರಿಗೆಲ್ಲ ವಿಷಯ ಗೊತ್ತಿರ್ಲಿಲ್ಲ, ಅದಕ್ಕೆ ಶೋಕಲ್ಲಿ ಹೀಗೆಲ್ಲ ಮಾತಾಡ್ತಿದ್ದಾರೆ. ನೀವು ಕುತ್ಕೊಳ್ಳಿ ಸರ್. ಸರ್ ಪ್ಲೀಸ್ ಸರ್, ಕುತ್ಕೊಳ್ಳಿ. ನೀವ್ ಹೀಗೆಲ್ಲ ಆಡ್ತೀರಾ ಅಂತಾನೆ ನಾನು ನಿಮ್ಗೆ ಯಾವ ವಿಷಯನೂ ಹೇಳಿರ್ಲಿಲ್ಲ. ಸತ್ಯ, ನಮ್ಗೆ ಹೇಳೋದ್ಕಿಂತ ನೀನ್ ಇನ್ನೊಂದ್ಸರಿ ಯೋಚನೆ ಮಾಡೋದು ಒಳ್ಳೇದಲ್ವಾ? ಒಂದು ಸಾರಿ ಅಲ್ಲ, 100 ಸಾರಿ ಯೋಚನೆ ಮಾಡಿದ್ದೀನಿ. ಇನ್ನೊಂದ್ಸತಿ ಈ ಮಾತು ಬೇಡ. ಸರ್, ಅಳ್ತಾ ಎಲ್ಲ ಕರೆಕ್ಟ್ ಆಗಿದೆ. ನೀವು ಬೇಕಾದ್ರೆ ಒಂದ್ಸತಿ ನೋಡಿ ಎಷ್ಟು ಸಿಗ್ಬೋದು ಅಂತ ಹೇಳ್ಬೋದಾ? ಕಾರ್ತಿಕ್, ಬಾಯ್ಲಿ. ಒಳ್ಳೇದಾಯ್ತು ನೋಡು ನೀನ್ ಬಂದಿದ್ದು. ನಿನ್ಗೆ ಫೋನ್ ಮಾಡೋಣ ಅಂತಿದ್ದೆ. ಏನಮ್ಮ, ಏನ್ ವಿಷಯ? ಕೂತ್ಕೋ. ಇನ್ಮೇಲೆ ಪ್ರತಿಯೊಂದು ದಿವಸನೂ ಒಂದೊಂದು ವಿಷಯ ಇದ್ದೇ ಇರುತ್ತೆ. ಮದುವೆ ಹತ್ರ ಆಗ್ತಿದ್ದ ಹಾಗೆ ಪ್ರತಿದಿನನೂ ಹಬ್ಬನೇ. ನಾವೀಗ ಒಂದಷ್ಟು ಇನ್ವಿಟೇಷನ್ಸ್ ನ ಸೆಲೆಕ್ಟ್ ಮಾಡಿಟ್ಟಿದೀವಿ. ನೀನೀಗ ಅದನ್ನ ನೋಡಿ ನಿನಗೆ ಯಾವ್ದು ಇಷ್ಟ ಅಂತ ಹೇಳಿದ್ರೆ ನಾವು ಅದನ್ನ ಪ್ರಿಂಟ್ ಕೊಟ್ಬಿಡ್ತೀವಿ. ಚಿಕ್ಕಪ್ಪ, ಇದ್ರದ್ದೆಲ್ಲ ಸಾಫ್ಟ್ ಕಾಪಿ ಕಳ್ಸಿದ್ರೆ ಚೆನ್ನಾಗಿರ್ತಾ ಇತ್ತು. ಸಾಫ್ಟ್ ಕಾಪಿ ಯಾಕೋ? ಇಲ್ಲೇ ನೋಡಿ ಸೆಲೆಕ್ಟ್ ಮಾಡ್ಬೋದಲ್ಲ. ಹಾಗಲ್ಲ ಚಿಕ್ಕಪ್ಪ, ಈ ಕಾಪಿಗಳೆಲ್ಲ ದಿವ್ಯಾ ಅವ್ರಿಗೆ ಕಳಿಸಿ ಅವ್ರ ಒಪಿನಿಯನ್ ತಿಳ್ಕೊಂಡು ಸೆಲೆಕ್ಟ್ ಮಾಡೋಣ ಅನ್ಕೊಂಡೆ. ನೋಡ್ದಿಯಾ ಲಕ್ಷ್ಮಣ, ನನ್ ಮಗ ತಾಳಿ ಕಟ್ಟಕ್ ಮುಂಚೆನೆ ಹೆಂಡತಿ ಪರ್ಮಿಷನ್ ಹೇಗ್ ತಗೋಬೇಕು ಅಂತ ಅಭ್ಯಾಸ ಮಾಡ್ಕೊತಾ ಇದ್ದಾನೆ. ಅದ್ಗೆ ಎಲ್ಲ ಅವ್ರ ಅಪ್ಪನ ತರನೇ. ಸುಮ್ಮನೆ ಇರೋ. ಇನ್ ತಾಳಿ ಕಟ್ಟದ್ಮೇಲೆ ಹೇಗೆ ಅಂತ? ತಾಳಿ ಕಟ್ಟಿದ್ಮೇಲೆ ಪತ್ನಿ ಪರ್ಮಿಷನ್ ಪ್ರಾಪ್ತಿರಸ್ತು ಅಂತ ಹೇಳ್ಬೇಕು. ಅಲ್ಲಿವರೆಗೂ ನಮ್ಮ ಹುಡುಗ ಒಂದ್ ಹೆಜ್ಜೆ ಕೂಡ ಮುಂದೆ ಇಡಲ್ಲ. ಆಯ್ತು ಕಾರ್ತಿಕ್, ಅವಳ ಒಪಿನಿಯನ್ ತಗೊಳ್ಳೋಣ. ಈಗ ಸದ್ಯಕ್ಕೆ ನೀನ್ ಒಂದ್ ಸೆಲೆಕ್ಟ್ ಮಾಡು. ನೀನ್ ಸೆಲೆಕ್ಟ್ ಮಾಡಿರೋದು ಅವಳಿಗೂ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಹಾ,
ಮತ್ತೆ ಡಿಲೇ ಮಾಡೋದು ಬೇಡ. ನೀನ್ ಸೆಲೆಕ್ಟ್ ಮಾಡಿರೋ ಇನ್ವಿಟೇಷನ್ ದಿವ್ಯನಿಗೂ ತೋರಿಸು. ಆದ್ರೆ ಅದು ಇವತ್ತೇ ಆಗ್ಬೇಕು. ಸರಿ ಚಿಕ್ಕಪ್ಪ. ಈ ಕಾರ್ಡು ಸಿಂಪಲ್ ಆಗಿ ಡೀಸೆಂಟ್ ಆಗಿ ಚೆನ್ನಾಗಿದೆ ಅಲ್ವಾ? ನಂಗೆ ಇಷ್ಟ ಆಯ್ತು. ವೆರಿ ಗುಡ್. ಕಾರ್ತಿಕ್, ನಿನಗೆ ಸಾಫ್ಟ್ ಕಾಪೀಸ್ ಎಲ್ಲ ಮೇಲ್ ಮಾಡ್ತೀನಿ. ನಿನಗೂ ದಿವ್ಯನಿಗೂ ತೋರಿಸು, ಹಾಗೆ ಅವಳ ಒಪಿನಿಯನ್ ತಗೋ. ಆದರೆ ಇಷ್ಟೆಲ್ಲ ಇವತ್ತೇ ಆಗಬೇಕು. ಯಾಕೆಂದರೆ ಕಾರ್ಡ್ಸು ಪ್ರಿಂಟಿಂಗ್ ಹೋಗಬೇಕು. ನಾಳೆ ಪತ್ರಿಕೆ ಪೂಜೆ ಇದೆಯಲ್ಲ, ಮಿಸ್ ಆಗಬಾರ್ದು. ಇಲ್ಲಿರೋ ನಮ್ಮ ಬಿಸ್ನೆಸ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾನೆ ನಮ್ಮ ಬಾಲ. 100 ಕೋಟಿ ಇನ್ವೆಸ್ಟ್ಮೆಂಟ್ನ 1000 ಕೋಟಿ ಪ್ರಾಫಿಟ್ಗೆ ತಂದು ನಿಲ್ಸಿದ್ದಾನೆ. ಡ್ಯಾಡ್, ಯಾಕೆ ಸುಮ್ಮನೆ ಹೊಗಳ್ತಿದ್ದೀರಾ? ಇದೆಲ್ಲ ನೀವ್ ಕಲ್ಸಿರೋ ಪಾಠ ಅಷ್ಟೇ. ನಾನ್ ನಿನ್ನ ಹೊಗಳ್ತಿಲ್ಲ ಸನ್ನಿ, ನಾನು ದಿವ್ಯನ ಹೊಗಳ್ತಿದ್ದೀನಿ. ಇದು ಯಾವುದು ನಾನ್ ಕಲ್ಸಿರೋ ಪಾಠ ಅಲ್ವೋ. ಈ ದಿವ್ಯ ನಿನಗ್ ಕೊಟ್ಟಿರೋ ಪ್ರೀತಿಯಿಂದ ಆಗಿರೋದು. ಅವಳು ಪ್ರೀತಿಗೋಸ್ಕರ ನೀನ್ ಇಷ್ಟೆಲ್ಲ ಮಾಡಿದ್ದಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡಮ್ಮ ದಿವ್ಯಾ, ನಿನ್ನಂತ ಹುಡುಗಿ ಅವನಿಗೆ ಹೆಂಡತಿಯಾಗಿ ಬಂದ್ಲು ಅಂದ್ರೆ ಅವನ ಜೀವನದಲ್ಲಿ ತುಂಬಾ ಚೆನ್ನಾಗಿ ಬೆಳಿತಾನೆ ಅಂತ ನಮಗ್ ನಂಬಿಕೆ ಇದೆ. ಅದಕ್ಕೆ ನಿನ್ನನ್ನೇ ನಮ್ಮ ಸೊಸೆಯಾಗಿ ತಗೋಬೇಕು ಅಂತ ನಾವು ತೀರ್ಮಾನ ಮಾಡ್ಬಿಟ್ಟಿದೀವಿ. ಅಷ್ಟೇ ಅಲ್ಲವ, ಇಂಡಿಯಾದಲ್ಲಿರೋ ನಮ್ಮ ಆಸ್ತಿ, ಶೇರ್ಸ್, ಇಂಡಸ್ಟ್ರೀಸ್, ಲೇಔಟ್ಸ್ ಎಲ್ಲ 1000 ಕೋಟಿ ಬೆಲೆ ಬಾಳುತ್ತೆ. ಇದನ್ ಮಗ ಇವತ್ತು ಹೀಗಿದ್ರು ನಾಳೆ ದಿನ ಮತ್ತೆ ಸೋಂಬೇರಿ ಆಗ್ತಾನೆ ಅನ್ನೋ ಭಯ ನನಗೆ. ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೇನೆ. ಏನು ಅಂತ ಕೇಳಿದ್ವ್ಯಾ? ಏನದು? ಎಲ್ಲ ಆಸ್ತಿ ಇವನ ಹೆಸರಲ್ಲ ಇದ್ರೆ ಇವರಿಗೆ ಜಂಬ ಬರುತ್ತೆ, ಜವಾಬ್ದಾರಿ ಬರಲ್ಲ. ಅದಕ್ಕೆ ಇವನು ಮದುವೆ ಆಗೋ ಹುಡುಗಿ ಹೆಸರಿಗೆ ಅಂದ್ರೆ ನಿನ್ನ ಹೆಸರಿಗೆ ಅರ್ಧ ಆಸ್ತಿ ಬರಬೇಕು ಅಂತ ವಿಲ್ ಮಾಡಿಸಿದ್ದೀನಿ. ಮಾರಿದ್ರೆ ಜಾಸ್ತಿ ಹಣ ಸಿಗ್ಬೋದು ಸರ್. ಅದೇ ಅಂದಾಜಿನ ಮೇಲೆ ನಾನು ನಿಮ್ಮ ಹತ್ರ ಬಂದಿದ್ದು. ಅದಕ್ಕೆ ಸ್ವಲ್ಪ ಜಾಸ್ತಿ ಹಣ ಕೊಡ್ಬೋದಾ ಅಂತ. ಜಾಸ್ತಿನಾ? ಜಾಸ್ತಿ ಅಂದ್ರೆ ಎಷ್ಟು? ಒಂದು 50 ಲಕ್ಷನಾ? ಆಗಲ್ಲ ಸರ್, 5 ಲಕ್ಷನಾದ್ರೂ ಸಿಗ್ಬೋದು ಅಂತ ನಾನು ಅಂದ್ಕೊಂಡೆ.
5 ಲಕ್ಷನ ಈ ಜಾಗಕ್ಕೆ? ಇದೇನು ಸಿಟಿ ಸೆಂಟ್ರಲ್ಲ ಇದೆ ಅಥವಾ ಇಲ್ಲೇನಾದ್ರೂ ಮನೆ ಕಟ್ಟಿಸ್ಬೋದಾ? ಒಂದು ವೇಳೆ ನಿನಗೆ ಸಾಲ ಕೊಟ್ಟು ನೀನು ಅದನ್ನ ಬಿಡಿಸ್ಕೊಳ್ದಲ್ಲೇ ಹೋದ್ರೆ ನಾನು ಕೊಟ್ಟಿರೋ 1 ಲಕ್ಷನೂ ನೋಡಿಲಿ ಎಲ್ಲ ಹಳೆ ಗುಜರಿ ಐಟಮ್ಗಳು ತುಂಬಿರೋ ಕಸಕ್ ಜಾಗ ತರ ಇದೆ. $5 ಲಕ್ಷನ? ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡಿ ಸರ್. ನಿಮ್ ಕಣ್ಣಿಗೆ ಇದು ಕಸ ತುಂಬಿರೋ ಜಾಗದ ತರ ಕಾಣಿಸ್ತಿರ್ಬೋದು, ಆದ್ರೆ ನನ್ನ ಕಣ್ಣಿಗೆ ಇದು ಸ್ವರ್ಗ ಸರ್. ಮಾತಾಡೋ ದಿವ್ಯಾ, ನಿಮ್ಮ ಮನೆಯವ್ರ ಹತ್ರ ನೀನ್ ಮಾತಾಡ್ತೀಯೋ ಇಲ್ಲ ನಾನ್ ಮಾತಾಡ್ಲಿ? ಅಥವಾ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ಶಾಸ್ತ್ರೋಕ್ತವಾಗಿ ಹೆಣ್ ಕೇಳ? ಬಾಲ, ಇದೆಲ್ಲ ನೀನ್ ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ನಮ್ಮ ಮನೇಲಿ ಮದ್ವೆ ವಿಷಯ ಮಾತಾಡಿದ್ರೆ ತುಂಬಾ ತೊಂದರೆ ಆಗತ್ತೆ. ಯಾರ್ದೋ ಫೋನ್ ಬರ್ತಾ ಇದೆ. ಪರವಾಗಿಲ್ಲ, ರಿಸೀವ್ ಮಾಡಿ ಮಾತಾಡು. ಪರವಾಗಿಲ್ಲ, ಮನೆಯಿಂದ ಕಾಲ್ ಮಾಡ್ತಿದ್ದಾರೆ, ನಾನು ಆಮೇಲೆ ಮಾತಾಡ್ತೀನಿ. ಕಮ್ ಆನ್ ದಿವ್ಯಾ, ಇಷ್ಟ ದಿನ ಏನೋ ನಿಮ್ಮ ಮನೆಯವ್ರ ಜೊತೆ ನಾನ್ ಮಾತಾಡದೇ ಇರೋವಾಗ ಅವಾಯ್ಡ್ ಮಾಡಿದೆ. ಆದ್ರೆ ಈಗ ನೀನ್ ಹೇಳ್ದಾಗೆ ನಮ್ಮ ಅಪ್ಪ ಅಮ್ಮಂಗೆ ಎಲ್ಲ ವಿಷಯನೂ ತಿಳಿಸಿದ್ದೀನಿ. ಇವಾಗ ಏನ್ ನಿನ್ ಪ್ರಾಬ್ಲಮ್ಮು? ಏನ್ ಪ್ರಾಬ್ಲಮ್ ನೀನ್ ಗೊತ್ತಿಲ್ವಾ? ನನಗೆ ಆಲ್ರೆಡಿ ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಕಮೋನ್ ದಿವ್ಯಾ, ನಿನಗಾಗಿರೋದು ಎಂಗೇಜ್ಮೆಂಟ್ ಅಷ್ಟೇ, ಮದುವೆ ಅಲ್ಲ. ಮದುವೆಗಳೇ ಮುರಿದು ಬೀಳ್ತಿರೋ ಈ ಕಾಲದಲ್ಲಿ ಆಗಿರೋ ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡ್ಕೊಂಡು ನನ್ನ ಜೊತೆ ಮದುವೆ ಆಗೋದು ಪ್ರಾಬ್ಲಮ್ಮೇ ಅಲ್ಲ. ಅಷ್ಟಕ್ಕೂ ನಿನಗೆ ಎಂಗೇಜ್ಮೆಂಟ್ ಆಗೋಕ್ಕೂ ಮುಂಚೆನೆ ನಮ್ಮಿಬ್ಬರಿಗೂ ಲವ್ ಆಗಿತ್ತು. ಲವ್ ಅನ್ನೇ ಬ್ರೇಕ್ ಮಾಡಿ ಎಂಗೇಜ್ಮೆಂಟ್ ಆಗಿದ್ಯಾ. ಎಂಗೇಜ್ಮೆಂಟ್ ನ ಬ್ರೇಕ್ ಮಾಡಿ ನನ್ನ ಜೊತೆ ಮದುವೆ ಆಗೋದ್ರಲ್ಲಿ ತಪ್ಪೇನಿಲ್ಲ. ನೋಡು ಬಾಲ, ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಕ್ಕಪಕ್ಕದವ್ರು ಭಯ ಪಡ್ಕೊಂಡು ಎಲ್ಲಿ ರಿಲೇಟಿವ್ಸ್ ಮುಂದೆ ಮರ್ಯಾದೆ ಹೋಗುತ್ತೋ ಅನ್ನೋ ಭಯದಲ್ಲೇ ಬದುಕ್ತಿರ್ತೀವಿ. ಹೀಗಿರ್ಬೇಕಾದ್ರೆ ಮನೇಲಿ ಹೋಗಿ ಈ ವಿಷಯ ಹೇಳು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೋ. ಒಂದ್ ನಿಮಿಷ ಬರ್ತೀನಿ, ಇಲ್ಲೇ ಇರು.
ಬಾಲ ನನ್ನನ್ನು ಅರ್ಜೆಂಟಾಗಿ ಮನೆಗೆ ಡ್ರಾಪ್ ಮಾಡ್ತೀಯಾ? ಅರೆ ಇದ್ದಕ್ಕಿದ್ದಾಗೆ ಓಡ್ತೀನಿ ಅಂದ್ರೆ ಏನ್ ಅರ್ಥ ದಿವ್ಯಾ? ಮೊದಲು ನಿನ್ನ ಡಿಸಿಷನ್ ಏನು ಅಂತ ಹೇಳು, ಆಮೇಲೆ ಬೇಕಾದ್ರೆ ಮದ್ವೆ ಬಗ್ಗೆ ಮಾತಾಡೋಣ. ಈ ಗಿದ್ದಕ್ಕಿದ್ದಾಗೆ ನಿಂತ ಜಾಗದಲ್ಲಿ ಎಲ್ಲಾ ವಿಷಯ ಹೇಳು ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಬಾಲ. ನನಗೆ ಎಂಗೇಜ್ಮೆಂಟ್ ಆಗಿದೆ. ಎಂಗೇಜ್ಮೆಂಟ್ ಆಗಿರೋ ಸಂಬಂಧನ ಏನೂ ಕಾರಣ ಇಲ್ಲದೆ ರಿಜೆಕ್ಟ್ ಮಾಡೋದು ಅಂದ್ರೆ ಎಷ್ಟು ಕಷ್ಟ ಗೊತ್ತಾ? ಹಾಗಾದ್ರೆ ಏನೂ ಕಾರಣ ಇಲ್ಲದೆ ನನ್ನ ಪ್ರೀತಿನ ರಿಜೆಕ್ಟ್ ಮಾಡ್ಬೋದು ಅಲ್ವಾ ದಿವ್ಯಾ? ನೀನ್ ಈ ಕೆಲ್ಸನ ಮೊದ್ಲೇ ಮಾಡಿದಿದ್ರೆ ನಾನು ಆ ಎಂಗೇಜ್ಮೆಂಟ್ಗೆ ಒಪ್ಕೋತಾನೆ ಇರ್ಲಿಲ್ಲ. ನೀನ್ ಯಾವತ್ತೂ ನಿಮ್ ಮನೆ ಬಗ್ಗೆ ಆಗ್ಲಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಆಗ್ಲಿ ಯಾವತ್ತೂ ಹೇಳೇ ಇಲ್ಲ. ಅಂದ್ರೆ ನೀನ್ ಪ್ರೀತಿಸಿದ್ದು ನನ್ನನ್ನು ಅಥವಾ ಈ ಮನೆ ಆಸ್ತಿ ಪಾಸ್ತಿ ನಮ್ಮ ಅಪ್ಪ ಅಮ್ಮನ ಮಾತುಗಳನ್ನು? ಪ್ರೀತಿಸಿದ್ ನಿನ್ನನ್ನೇ ಆದ್ರೂ ಮದ್ವೆ ಅಂತ ಬಂದಾಗ ಮನೆಯವ್ರ ಅಭಿಪ್ರಾಯ ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ನಿಮ್ ಮನೆಯವ್ರ ಜೊತೆ ಮಾತಾಡು ಅಂತ ನಮ್ಮ ಅಪ್ಪ ಅಮ್ಮ ನಿನಗೆ ಹೇಳ್ತಿರೋದು. ಪ್ಲೀಸ್ ಯೋಚನೆ ಮಾಡಕ್ಕೆ ಟೈಮ್ ಕೊಡು. ನಿನ್ ಜಾಗದಲ್ಲೇ ಹೇಳು ಅಂದ್ರೆ ಆಗಲ್ಲ. ಅಂದ್ರೆ ನಾನ್ ನಿನಗ್ ಬೇಡವಾ ದಿವ್ಯಾ? ನಾನು ಆ ರೀತಿ ಎಲ್ಲಿ ಹೇಳ್ದೆ ಬಾಲ? ನಾನು ನಿನ್ನನ್ನು ಪ್ರೀತಿಸಿದ್ದೀನಿ, ನಿನ್ನನ್ನು ಬೇಡ ಅಂತ ಹೇಗೆ ಹೇಳಿ? ಏಯ್ ಎಲ್ರು ಹೋಗ್ತಿದ್ದೀರಾ? ಬನ್ನಿ ಊಟ ಮಾಡೋಣ. ಪಟಾಕಿ ಚಾಪೆ ಹಾಸೋ. ನಮ್ಗೆ ಯಾರಿಗೂ ಹೊಟ್ಟೆ ಹಸಿವಿಲ್ಲ ಸತ್ಯ. ನೀನೇ ಜವಾಬ್ದಾರಿ ಅನ್ಕೊಂಡು ನಿನ್ ಜೀವನ ಮರೆತು ಇನ್ನೊಬ್ರು ಹೊಟ್ಟೆ ತುಂಬಿಸೋದ್ರಲ್ಲೇ ಇದ್ಯಾ. ನೀನ್ ಹೇಳ್ದಾಗೆ ಜವಾಬ್ದಾರಿಗೋಸ್ಕರ ನಾನ್ ನನ್ನ ಜೀವನ ಮರ್ತಿಲ್ಲ ಕಣೋ. ಜವಾಬ್ದಾರಿನೇ ನನ್ ಜೀವನ ಅನ್ಕೊಂಡಿದ್ದೀನಿ. ಅದು ತಪ್ಪೇನೋ? ಬೈಕು ಗ್ಯಾರೇಜ್ ಅಡ ಇಟ್ಟಿದ್ದೀನಿ ಅನ್ನೋದಕ್ಕೆ ತಾನೇ ನೀವೆಲ್ಲ ಹೀಗ್ ಮಾಡ್ತಾ ಇರೋದು. ಅಡ ಇಟ್ಟಿದ್ದೀನಿ ನನ್ ಮಾತ್ರಕ್ಕೆ ಅದನ್ನ ಬಿಡಿಸ್ಕೊಳ್ಳೋ ಶಕ್ತಿ ನನಗಿಲ್ವೇನ್ರೋ? ಇವತ್ತಲ್ಲ ನಾಳೆ ಅದನ್ನ ಬಿಡಿಸ್ಕೋತೀನಿ ಕಣ್ರೋ. ಆದ್ರೆ ಇವತ್ ಅಕ್ಕ ಇಷ್ಟಪಟ್ಟ ಹಾಗೆ ಮದುವೆ ಮಾಡ್ಲಿಲ್ಲ ಅಂದ್ರೆ ಆ ಕೊರಗು ಜೀವನ ಪರ್ಯಂತ ನನಗಿರುತ್ತೆ ಅಲ್ವೇನ್ರೋ? ಅದಕ್ಕೆ ಹೀಗೆಲ್ಲ ಮಾಡ್ದೆ. ಅದ್ ತಪ್ಪೇನ್ರೋ? ನಾನ್ ಮಾತ್ರ ಎಲ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಆದ್ರೆ ನನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಯಾರಿದ್ದಾರೆ ಅಂತ ಕೇಳಿದ್ರಿ ಅಲ್ವಾ? ಯಾಕೆ ನನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ನೀವಿಲ್ವೇನ್ರೋ?